ಎಸ್, ಕೇಳಿಸ್ಕೊಂಡ್ರಲ್ಲ, ಪ್ರಿಯಾಂಕ್ ಖರ್ಗೆ ಅವರಿಗೆ ಒಂದು ಬೆದರಿಕೆ ಕರೆ ಬರುತ್ತೆ, ಅದನ್ನ ವಿಡಿಯೋ ರೆಕಾರ್ಡ್ ಮಾಡ್ತಾರೆ, ಏನೇನು ಪದಗಳನ್ನು ಬಳಸಿ ಅವರನ್ನ ನೆನೆಸಿದ್ರು ಅನ್ನುವಂಥ ವಿಚಾರ. ಎಸ್, ಚರ್ಚೆ ಮಾಡ್ತಾ ಹೋಗೋಣ ಸರ್. ಆರ್ ಎಸ್ ಎಸ್ನ ಒಂದಷ್ಟು ಚಟುವಟಿಕೆಗಳಿಗೆ ನಿರ್ಬಂಧ ಹೇರಬೇಕು ಅನ್ನುವಂಥ ಪ್ರಿಯಾಂಕ್ ಖರ್ಗೆ ಅವರ ಪತ್ರ ಈಗ ಸಾಕಷ್ಟು ಸಂಚಲನ ಸೃಷ್ಟಿಸಿದೆ. ಈಗ ಅದರ ಮುಂದಿನ ಭಾಗ ಅಂತಾನೆ ಹೇಳ್ಬೋದು. ಪ್ರಿಯಾಂಕ್ ಖರ್ಗೆ ಅವರಿಗೆ ಬೆದರಿಕೆ ಕರೆಗಳು ಬಂದಿದ್ದಾವೆ. ಯಾರು ಹಿಂದಿಯಲ್ಲಿ ಕಾಲ್ ಮಾಡ್ತಾರೆ, ಮಾತಾಡ್ತಾರೆ, ಅವ್ರನ್ನ ಅವಾಚ್ಯ ಪದಗಳಿಂದ ನಿಂದಿಸ್ತಾರೆ. ಅದಕ್ಕೆ ಪ್ರಿಯಾಂಕ್ ಖರ್ಗೆ ಕೇಳ್ತಾರೆ, ಏನು ಆರ್ ಎಸ್ ಎಸ್ ನಲ್ಲಿ ಇದನ್ನೇ ಹೇಳ್ಕೊಡ್ತಾರಾ ಅಂತ ಕೇಳಿದಾಗ ಮತ್ತಷ್ಟು ಮಾತುಕತೆಗಳು ಇನ್ನೂ ತಾರಕಕ್ಕೆ ಹೋಗುತ್ತೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಿ? ಅಲ್ಲ, ಕಾಲ್ ಯಾರೇ ಮಾಡಿದ್ರು, ಯಾರಿಗೆ ಈ ಥರದ ಕಾಲ್ಗಳನ್ನು ಮಾಡಿದ್ರು, ಬೆದರಿಕೆಗಳನ್ನು ಒಡ್ಡುವುದು ಅಥವಾ ಈ ರೀತಿಯ ಕನ್ವರ್ಸೇಷನ್ ಇದೆ ಅಲ್ವಾ, ದಟ್ ಇಟ್ ಸೆಲ್ಫ್ ಇಸ್ ರಾಂಗ್, ಖಂಡನೀಯ. ಅದು ಪ್ರಿಯಾಂಕ ಖರ್ಗೆ ಅಂತಲ್ಲ, ಅದು ನಮಗೆ ನಿಮಗೂ ಯಾರು ಮಾಡಿ ಆ ರೀತಿ ಮಾತಾಡಿದ್ರು, ಅವಾಚ್ಯ ಶಬ್ದಗಳನ್ನು ಯೂಸ್ ಮಾಡಿದ್ರು, ಅನ್ನೆಸೆಸರಿಯಾಗಿ ಕಾಲ್ ಮಾಡಿದ್ರು, ಒಂದು ರೀತಿಯ ಬೆದರಿಕೆ ಕರೆಗಳನ್ನು ಮಾಡ್ದಂಗೆ ರೀತಿಯಲ್ಲಿ ಮಾತಾಡೋದು ಇಟ್ ಈಸ್ ನಾಟ್ ಅಕ್ಸೆಪ್ಟಬಲ್ ಅಲ್ವೇ ಅಲ್ಲ. ಅದು ಮಾತ್ರ ಅಲ್ಲ, ಪ್ರಿಯಾಂಕ ಖರ್ಗೆ ಅವರು ಈಗ ಕರ್ನಾಟಕದ ಒಬ್ಬರು ಮಿನಿಸ್ಟರ್ ಆಗಿದ್ದಾರೆ, ಸಚಿವರಾಗಿದ್ದಾರೆ, ಕಾಂಗ್ರೆಸ್ನ ನಾಯಕರಾಗಿದ್ದಾರೆ, ಅವರ ಅಪ್ಪ AICC ಅಧ್ಯಕ್ಷರಾಗಿದ್ದಾರೆ. ಅವರಿಗೆ ಸೆಕ್ಯೂರಿಟಿ ಕೊಡುವಂತಹ ಕೆಪಾಸಿಟಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಇದೆ, ಕೊಟ್ಟಿದ್ರು ಕೂಡ. ಇವತ್ತು ಐ ಥಿಂಕ್ ಎಕ್ಸ್ಟೆಂಡೆಡ್ ಏನು ಸೆಕ್ಯೂರಿಟಿ ಇವತ್ತಿದೆ ಅಲ್ವಾ, ಇವತ್ತು ಅದು ಕೊಟ್ಟಿದ್ದಾರೆ. ನಂಬರ್ 1. ನಂಬರ್ 2, ಪ್ರಿಯಾಂಕ ಖರ್ಗೆಗೆ ಫೋನ್ ಮಾಡಿದವರ ಫೋನ್ ನಂಬರ್ ಇದೆ ಅಲ್ವಾ, ದಟ್ ಈಸ್ ರೈಟ್ ದೇರ್ ಅವೈಲೇಬಲ್. ನೀವು ನೋಡ್ತೀರಿ 888880 ಅಂತ ಹಾಕ್ಬಿಟ್ಟು ಉಳಿದಿದ್ದು ನಂಬರ್ಸ್ ಇಲ್ಲ. ವಿ ಡೋಂಟ್ ನೋ ವಾಟ್ ನಂಬರ್ ಆ್ಯಂಡ್ ವಿ ಶುಡ್ ನಾಟ್ ಪಬ್ಲಿಷ್ ದಟ್. ಅದನ್ನು ನಾವು ಸ್ಕ್ರೀನಲ್ಲಿ ಹಾಕಬಾರ್ದು ಅನ್ನುವಾಗ ಈಗ ಅದನ್ನು ಇಮ್ಮಿಡಿಯೇಟ್ಲಿ ಪ್ರಿಯಾಂಕ ಖರ್ಗೆ ಅವರು ಕಂಪ್ಲೇಂಟ್ ಕೊಡ್ಬೋದು. ಪ್ರಿಯಾಂಕ ಖರ್ಗೆ ಅವರು ಅದನ್ನು ಇಮ್ಮಿಡಿಯೇಟ್ ಆಗಿ ಏನು ಆ್ಯಕ್ಷನ್ ತಗೊಬೋದು. ಈಗ ಏನು ಸಿಮ್ ಕಾರ್ಡ್ಗಳು ಮುಂಚಿನ ಥರ ಯಾರ್ಯಾರೋ ತಗೊಂಡು ಆ ರೀತಿ ಆಗಲ್ಲ. ಈಗ ಟೆಕ್ನಾಲಜಿ ತುಂಬ ಹೈ ಫಾಸ್ಟ್ ಇದೆ. ಈ ಸಿಮ್ ಯಾರ ಹೆಸರಲ್ಲಿದೆ, ಎಲ್ಲಿಂದ ಮಾತಾಡ್ತಾ ಇದ್ದಾರೆ, ಯಾರು ಮಾತಾಡ್ತಾ ಇದ್ದಾರೆ ಅನ್ನೋದನ್ನು ಫೈಂಡ್ ಔಟ್ ಮಾಡೋದು ಅಷ್ಟು ದೊಡ್ಡ ವಿಷಯವಲ್ಲ. ಬಟ್ ಹಿಯರ್ ಐ ಆಮ್ ಸರ್ಪ್ರೈಸ್ಡ್, ಒಬ್ಬ ಸಚಿವರು ಯಾವ ರೀತಿಯಾಗಿ ಅದನ್ನು ವಿಡಿಯೋ ರೆಕಾರ್ಡ್ ಮಾಡಿಕೊಂಡ್ರು ಅನ್ನೋದು ಗೊತ್ತಿಲ್ಲ ನನಗೆ. ವೈ ಹಿ ಹ್ಯಾಸ್ ವಿಡಿಯೋ ರೆಕಾರ್ಡೆಡ್, ಬಿಕಾಸ್ ಅದು ಕಾಲ್ ರೆಕಾರ್ಡ್ ಅಲ್ಲ. ನೀವು ನೋಡ್ತೀರಿ ನಂಬರಿಂದ ಇನ್ನೊಂದು ಫೋನಿಂದ ಅದನ್ನು ಸ್ಪೀಕರ್ ಫೋನಲ್ಲಿ ಹಾಕಿ ವಿಡಿಯೋ ರೆಕಾರ್ಡ್ ಮಾಡಿದ್ದಾರೆ. ವಿ ಡೋಂಟ್ ಹ್ಯಾವ್ ಎನಿ ಸೇ, ಅದು ಯಾರ ಕಾಲ್ ಆಗಿದ್ರೆ ಅದು ಪ್ಲ್ಯಾಂಡಾ ಅನ್ಪ್ಲ್ಯಾಂಡಾ ಅದು ಡಿಬೇಟಿಗೆ ಬರಲ್ಲ. ಬಟ್ ಅಂತಹ ಯಾವುದೇ ಕಾಲ್ಗಳು ಇದ್ದರೂ ಕೂಡ ವಾರಂಟೆಡ್ ಅಂಥದ್ದು ಮಾಡಬಾರ್ದು, ಅದು ಖಂಡನೀಯ. ಏನಿದ್ರು ಪ್ರಿಯಾಂಕ ಖರ್ಗೆ ಅವರು ಹೇಳಿದ ಮಾತನ್ನು ಖಂಡಿಸುವಂತಹ, ಸಪೋಸ್ ನಾನು ಒಪ್ಪಿಲ್ಲ ಅಂದರೆ ಅದನ್ನು ಖಂಡಿಸುವಂಥ ಹಕ್ಕು ನಮಗೆಲ್ರಿಗಿದೆ. ಪ್ರತಿಯೊಬ್ಬ ಭಾರತೀಯ ಪ್ರಜೆಗೆ ಅವನು ಅವರ ತದ್ವಿರುದ್ಧವಾಗಿ, ಸಪೋಸ್ ಅವರ ಹೇಳಿಕೆಯ ತದ್ವಿರುದ್ಧವಾಗಿ ಅವನ ಮನಸ್ಥಿತಿ ಇದ್ದರೆ ಅದನ್ನು ಖಂಡಿಸುವಂತಹ, ಸಪೋಸ್ ಅವನ ಏನು ಮನಸ್ಸಿನ ಭಾವನೆಗಳಿಗೆ ಧಕ್ಕೆಯಾಗಿದೆ, ಸಪೋಸ್ ಆರ್ ಎಸ್ ಎಸ್ನ ಒಂದು ನಿಷ್ಠಾವಂತ ಕಾರ್ಯಕರ್ತನಿಗೆ ಅಥವಾ RSSನ ಉದ್ದೇಶಗಳ ಬಗ್ಗೆ ಅಥವಾ ಅದರ ಕಾರ್ಯಕ್ರಮಗಳ ಬಗ್ಗೆ ಹೆಮ್ಮೆ ಇದ್ದವನಿಗೆ ಅಥವಾ RSSನ ಬಗ್ಗೆ ಒಂದು ಗುರುತರವಾದ ಏನು ಜವಾಬ್ದಾರಿ ಹೊತ್ತವನಿಗೆ ಇಂತಹ ಒಂದು ಸ್ಟೇಟ್ಮೆಂಟ್ಗಳಿಂದ ಹರ್ಟ್ ಆಗಿದ್ದರೆ, ಅವನ ಭಾವನೆಗಳಿಗೆ ಧಕ್ಕೆ ಆಗಿದ್ದರೆ ಅವನು ಅದನ್ನು ಹಲವು ರೀತಿಯಲ್ಲಿ ಖಂಡಿಸ್ಬೋದು. ಬಟ್ ಅದನ್ನು ತಗೊಂಡೋಗ್ಬಿಟ್ಟು ಅವರಿಗೆ ಕಾಲ್ ಮಾಡಿ ಬೆದರಿಕೆ ಕರೆಗಳನ್ನು ಮತ್ತು ಅವಾಚ್ಯ ಶಬ್ದಗಳನ್ನು ಏನು ಯೂಸ್ ಮಾಡ್ತಾರಲ್ವ, ಅದು ಸಂವಿಧಾನಿಕ ಮತ್ತು ಅದನ್ನು ಮಾಡಬಾರ್ದು, ಅದು ತಪ್ಪು, ಅದು ಕಾನೂನಿನಲ್ಲೂ ತಪ್ಪಾಗಿದ್ದರಿಂದ ಪ್ರಿಯಾಂಕ ಖರ್ಗೆ ಅವರು ಇಮಿಡಿಯೇಟಾಗಿ ಏನು ಅವ್ರದ್ದೇ ಗೃಹ ಮಂತ್ರಿ ಇದ್ದಾರೆ, ಅವರ ಅಪ್ಪ AICC ಪ್ರೆಸಿಡೆಂಟ್ ಇದ್ದಾರೆ, ಅವರು ಒಂದು CMಗೆ ಫೋನ್ ಮಾಡಿ ಹೇಳಿದರೆ ಸಾಕು, ಕಾರ್ಯಕ್ರಮಗಳು ಯಾವ ರೀತಿಯ ಕಾರ್ಯಕ್ರಮಗಳನ್ನು ಮಾಡಬೇಕು ಅನ್ನೋದನ್ನು ನಮಗೆಲ್ಲರಿಗೆ ಗೊತ್ತಿದೆ. ಅಷ್ಟೇ ಅದೇ ರೀತಿಯಲ್ಲಿ ನಾವು ಕೂಡ ಹೇಳ್ತಾ ಇರೋದು, ಈ ಎಲ್ಲ ಇಶ್ಯೂಗಳು ಈಗ ನಡೀತಾ ಇರುವ ಈ ಎಲ್ಲ ಇಶ್ಯೂಗಳು, ಈ ಎಲ್ಲ ಸ್ಟೇಟ್ಮೆಂಟ್ಗಳು, ಈ ಎಲ್ಲ ಪತ್ರಗಳಿದೆ ಅಲ್ವಾ, ಅಷ್ಟೇ ವಾರಂಟೆಡ್ ಅಂತ ಹೇಳೋದು. ಯಾಕಂತ ಹೇಳಿದ್ರೆ, ಒಂದು ಕಡೆ ಯಾವ ರೀತಿಯಲ್ಲಿ ನಾವು ಖಂಡಿಸ್ತಾ ಇದ್ದೀವಿ, ಪ್ರಿಯಾಂಕ ಖರ್ಗೆ ಅವರಿಗೆ ಬಂದ ಕಾಲು ಸರಿಯಲ್ಲ ಅಂತ ಹೇಳ್ತಾ ಇದ್ವಿ, ಅದೇ ರೀತಿ ರಾಜ್ಯದಲ್ಲಿ ಮಾಡಬೇಕಾದ ಕೆಲಸಗಳು ತುಂಬ ಇರುವಾಗ, ರಾಜ್ಯದ ಜನತೆ ಹಲವು ವಿಧಗಳಲ್ಲಿ ನೊಂದು ಬೇಸತ್ತಿರುವಾಗ, ಒಂದು ರೀತಿಯಲ್ಲಿ ಬಣರಾಜಕೀಯದಿಂದ ಏನು ದ್ವಂದ್ವಗಳು ಇಡೀ ದಿನ ಜನಗಳ ಮುಂದೆ ನಮ್ಮ ಮೂಲಕವೇ ಇವರು ಬಿತ್ತರಿಸಿದಾಗ ಜನಗಳಲ್ಲಿರುವ ಕನ್ಫ್ಯೂಷನ್ ಇದೆ ಅಲ್ವಾ, ವೆದರ್ ದಿಸ್ ಗವರ್ಮೆಂಟ್ ಈಸ್ ಅಲೈವ್, ಬದುಕಿದೆಯಾ ಅಥವಾ ಇನ್ನು ಬದುಕುತ್ತಾ ಮುಂದೆ ಹೇಳುವಂತಹ ಒಂದು ಕ್ವಶನ್ ಇರುವಾಗ ಅದನ್ನು ಎಲ್ಲೋ ದಾರಿ ತಪ್ಪಿಸಲಿಕ್ಕೋ ಅಥವಾ ಇಂತಹ ಒಂದು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟು ನಾವು ಮುನ್ನೆಲೆಗೆ ಬರ್ತೀವಿ, ನಮ್ಮನ್ನು ಎಲ್ಲರೂ ನೋಡ್ತಾರೆ, ನಾನು ಒಂದು ಆಲ್ ಇಂಡಿಯಾದಲ್ಲಿ ಒಂದು ಡಿಸ್ಕಷನ್ನಲ್ಲಿ ಸೆಂಟರ್ ಪಾಯಿಂಟ್ ಆಗಿರ್ತೀನಿ ಅನ್ನುವ ಉದ್ದೇಶದಿಂದಲೋ ಕೊಡುವಂತಹ ಇಂತಹ ಸ್ಟೇಟ್ಮೆಂಟ್ಗಳು ಕೂಡ ಸರಿಯಲ್ಲ. ಇದು ಕಾಲಕ್ಕೆ ತಕ್ಕಂತೆ ನಾವು ಕುಣಿಯುವಂತಹ ಏನು ಪ್ರಸಂಗ ಅಲ್ಲ.
ಇದನ್ನು ಹಲವು ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಇದರಿಂದ ಅಂತಹ ಕೆಡಕುಗಳು ಆಗಿಬಿಟ್ಟಿದ್ರೆ RSSನಲ್ಲಿ ಹೇಳುವಂತಹ ದೇಶದ್ರೋಹದ ಕಾರ್ಯಕ್ರಮಗಳು, ಧರ್ಮದ್ರೋಹದ ಕಾರ್ಯಕ್ರಮಗಳು ಇಂಥದ್ದೇನಾದರೂ ಆಗಿದ್ದರೆ ಅದನ್ನು ಖಂಡಿಸುವಂಥದ್ದು, ಅದನ್ನು ಹೇಳುವಂಥದ್ದು ಎಲ್ಲರೂ ಮಾಡಬೇಕಾಗಿದೆ. ಅದು RSS ಅಲ್ಲ, ಅದು ಏನು PFI ಆಗಿರ್ಬೋದು ಅಥವಾ STPI ಆಗಿರ್ಬೋದು ಅಥವಾ ಇನ್ನಿತರ ಸಂಘಟನೆಗಳಾಗಿರ್ಬೋದು, ಅದು ಎಲ್ಲವೂ. ನಾನು ಎಲ್ಲೋ ನೋಡ್ತೀನಿ ಸಂವಿಧಾನ ಮೊದಲ ಸಂವಿಧಾನದ ಭಕ್ತರುಗಳು, ಸಂವಿಧಾನವನ್ನು ಗೌರವಿಸುವವರು, ದೇಶವನ್ನು ಗೌರವಿಸುವವರು ಒಂದಾದರೆ ಎಲ್ಲೂ RSS ಸಂವಿಧಾನವನ್ನು ಗೌರವಿಸದೇ ಇರದಂತಹ ಕೆಲಸವನ್ನು ಮಾಡಿಲ್ಲ, ಅಥವಾ ಎಲ್ಲೂ ಕೂಡ RSSನು ಸಂವಿಧಾನವನ್ನು ಗೌರವಿಸಬಾರದು ಅಂತ ಹೇಳ್ತಾ ಇರಲಿಲ್ಲ. ಈವನ್ RSS ಕೂಡ ಸಂವಿಧಾನವನ್ನು ಗೌರವಿಸುತ್ತದೆ, ಸಂವಿಧಾನದ ಅಂಡರಲ್ಲೇ ಕೆಲಸ ಮಾಡುತ್ತೆ. ಅಂದರೆ ಸಂವಿಧಾನದಲ್ಲಿ ಏನು ಹೇಳ್ತಾ ಇರುತ್ತೆ ಅದನ್ನೆಲ್ಲವನ್ನು ಪಾಲಿಸುತ್ತೆ ಅನ್ನೋದನ್ನು ನಾವು ಇಲ್ಲಿ ಕೇಳ್ಕೊಬೇಕಾಗುತ್ತೆ.